ಅಕ್ಟೋಬರ್ ಅವರಲ್ಲಿಯೂ IAS ಅಗಸರ್ ಅವರಲ್ಲಿ DB ಗೋಲ್ ಸರ್ ಅವರಲ್ಲಿಯೂ ಎಲ್ಲರಿಗೂ ಶರಣಾರ್ಥಿಗಳ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದಂತ ತಾಯಂದಿರಲ್ಲಿಯೂ ಮುದ್ದು ಮಕ್ಕಳಿಗೆ ಶರಣಾರ್ಥಿ. ನನಗೆ ಫಸ್ಟಿಗೆ ಬಂದ ಅಲ್ಲಿ ಒಳಗಿನ ಎಂಟ್ರಿ ಅದೇ ಅಲ್ರಿ, ಸ್ವಲ್ಪ ನಾನು ಮಾತಾಡ್ತೀನಿ ಒಂದು 2 ನಿಮಿಷ ಭಾರತ ಮಾತಾಡೋಣ. ಹೊರಗೆ ಬಂದು ನೋಡ್ರೆ ಕೈಯಾಗ ತಾಕ ಚೆರಿಗೆ ಹೂವಾದ ಇಟ್ಕೊಂಡ್ ಕೂತಿದ್ರಿ, ಶಾಲೆಯಾಗ ಈಗ ಇಟ್ಕೊಂಡ್ ಕೂತಾರ ಸರಿ ಹುಟ್ಟಿಕಿಟ್ಟು ಹಾಕ್ಲಾಕತ್ತಾರ ಅಂತ ಮಾಡಿದ್ದೆ ನಾನು ಫಸ್ಟ್. ಯಾಕಂದ್ರೆ ಶಾಲೆಗಳಾಗ ಮಾಡಿರ್ತು, ಶಾಲೆಗಳಾಗ ಏನ್ ಮಾಡ್ತಾರಪ್ಪ ಅಂತ ಕೇಳಿ ಇವತ್ತಿನ ಕಾಲದಾಗ ಹೆಂಗ್ ನಡೆದ ಶಾಲೆಗಳಾಗ ಅಂದ್ರ ಒಂದು ಡ್ಯಾನ್ಸ್, ನಾಟಕ, DJ ನಡ್ತಿದ್ದಾರೆ ಇವತ್ತು. ಯಾವ್ದು ನನಗನ್ನಿಸ್ತದ ಅಂದಾಜ ಎಲ್ಲ ಹಿರಿಯರದಾರ, ಶಿಕ್ಷಕರದಾರ, ನನಗನ್ನಿಸ್ತದ ಯಾವ ಸ್ಕೂಲ್ನಾಗ ಮಾತೃಗಳು ತುಂಬಾ ಕಾರ್ಯಕ್ರಮ ಯಾವ ಸ್ಕೂಲ್ನಾಗ ಮಾಡಿಲ್ಲ ಅನಿಸ್ತಾರೆ. ಧರ್ಮಸ್ಥಳದ ಸಂಘದವ್ರು ಮಾಡ್ತಿದ್ರು ಮತ್ತು ಮಠ ಮಂದಿರ ಮಾಡ್ತಿದ್ರು, ಆದ್ರೆ ಎಲ್ಲ ಸ್ಕೂಲ್ನಾಗ ಮಾಡಿದಾರಪ್ಪ ಅಂತಂದ್ರೆ ಇದು ಯಲಬೂರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲು ಅನಿಸ್ತದ ನನಗೆ. ಹೌದಿಲ್ಲ ಯಾಕಪ್ಪ ಅಂತ ನೋಡಿ ವಿಚಾರ ಮಾಡಿ. ಯಾವ ನಾವು ನಿಮ್ಮನ್ನು ಕೇಳ್ತೀನಿ, ಎಂದರೆ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಪಾತ್ ಪೂಜೆ ಮಾಡಿ ಅವ್ರು ಬಿಡ್ರಿ, ಮಕ್ಕಳು ಬಿಡ್ರಿ ಸಣ್ಣದು. ನೀವರಿಗೆ ಹೋದ ಪೂಜೆ ಮಾಡಿರಿ ಮಾಡಿದ ಪಟ್ಟದ ಕೈ ಎತ್ತರ ನಾವು ಮಾಡಿರಿ ಯಾರು ಅದಕ್ಕೆಲ್ಲ ಹೇಳಿದ್ರು ನಾವ್ ಏನು ಸಂಸ್ಕಾರ ಕೊಡ್ತೇವೆ ಮುಂದೆ ಮಕ್ಕಳು ಕಲಿತಾರೆ. ಅದಕ್ಕೆಲ್ಲ ಹೇಳ್ತಾರ ಮನೆಯ ಮೊದಲು ಪಾಠಶಾಲೆ, ಜನರಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ ಹೇಳ್ತದ. ಶಾಲೆ 8 ತಾಸು ಮಕ್ಕಳು ಇರ್ತಾವ, 6 ತಾಸು ಮಕ್ಕಳು ಇರ್ತಾವ, ಉಳಿಕಿದ ಸಮಯ ಕೈಗಲ್ರಿ ಎಲ್ಲಿ ಕಲಿತಾವ. ನಿಮ್ಮ ಹತ್ರ ತಾಯಿ ಕತೆ ಪಾಪ ಅವ್ರ ಗಂಡು ಮಕ್ಳು ಏನು ಮಾಡಕ್ ಬರಲ್ರಿ. ಗಂಡು ಮಕ್ಳು ಅವ್ರು ದುಡಿದು ತಿರುಗಾಡೋದು, ಅದಕ್ಕೆ ಹೇಳ್ತಾರೆ ಗಂಡು ಮಕ್ಳ ಕೈಯಾಗ ಮಕ್ಳು ಇರಲ್ಲ, ಹೆಣ್ಮಕ್ಳು ಮನೆಯಾಗ ಕರೆ ಅಂದ್ರು. ಯಾಕೆ ಹೆಣ್ಮಕ್ಳು ಎಲ್ಲರೂ ಹಿಂಗೆ ಕೇಳ್ತಾರೆ. ಯಾಕೆ ಹೆಣ್ಮಕ್ಳು ನೀವು ನೋಡ್ರಿ ತಾಯಿಂದ ನಿಮ್ದು ಎಷ್ಟು ಅಂದ್ರ ಅದಕ್ಕೆ ಹೇಳ್ತಾರೆ ತಾಯಿಂದ ಮಗ ಏನೇ ಇರಲಿ ಎಷ್ಟೇ ಹೊಲಸಲಿ ಆಡಿ ಬಾಲಕಂದ ಅಂಗಾಲ ತೊಳೆದೇನು, ಆಡಿ ಬಾಲಕಂದ ಅಂಗಾಲ ತೊಳೆದೇನು, ತಂಗಿನ ತಿರುನೀರು ತಕ್ಕೊಂಡು ತಂಗಿಯಿಂದ ತಿರುನೀರು ತಕ್ಕೊಂಡು ಮುಂದಿನ ಬಂಗಾರದ ಮರಿ ತೊಳೆದೇನಂತ. ಇವ್ರು ನೀವೆಲ್ಲ ಸ್ವಚ್ಛ ಮಾಡಿ ಕೊಟ್ಟು ನೀವೆಲ್ಲ ಮುಂದೆ ಹೊತ್ಕೋತಾರೆ. ಇವರು ಹೆಣ್ಮಕ್ಳು ಏನದಲ್ಲ ನೀವೆಲ್ಲ ಸ್ವಚ್ಛ ಮಾಡಿ ಪೌಡರ್ ಜಾನ್ಸನ್ಸ್ ಬೇಬಿ ಪೌಡರ್ ಹಚ್ಚಿದ ಎಲ್ಲ ಹೊತ್ಕೋತಾರೆ ಇವರು. ಹೌದಲ್ರಿ ಪಾತ್ರ ಮುಖ್ಯ ಏನಪ್ಪಾ ಅಂತೇಳಿ ಒಂದು ಮನಿ ಒಂದು ದೇಶ ಅದಕ್ಕೆ ಹೇಳ್ತಾರ ಪಟ್ಟಿಯನ್ನು ತೂಗುವ ಕೈ ಜಗತ್ತಲ್ಲಿ ತೂಗುವ ಶಕ್ತಿ ಐತಿ ಅಂತೇಳಿ. ನೀವು ಏನು ಮಕ್ಕಳಿಗೆ ಸಂಸ್ಕಾರ ಮನೆಯೊಳಗೆ ಏನು ಸಂಸ್ಕಾರ ಕೊಟ್ರಿ ಮುಂದೆ ಕೊನೆಯ ಘಟ್ಟದವರೆಗೂ ಅವ್ರ ಸಾಯಿವರೆಗೂ ನಿಮ್ ಹೆಸರು ಹೇಳ್ಬೇಕು. ಹೆಂಗಂದ್ರ ಮಕ್ಕಳು ಹೆಂಗ್ ಬದುಕಬೇಕಂತೇಳ ಹೆಂಗ್ ಬದುಕೊಂಡ್ಬೇಕಪ್ಪ ಅಂತೇಳ ಹುಟ್ಟಿದರೆ ಹೆತ್ತ ತಂದೆ ತಾಯಿ ಹೆಮ್ಮೆ ಪಡುವಂತಿರಬೇಕು, ಬದುಕಿದರೆ ಸಮಾಜ ನಮಿಸುವಂತಿರಬೇಕು, ಸತ್ತರೆ ನಾಳೆ ಮುಂದೆ ಸತ್ತರೆ ಮಣ್ಣು ಕೂಡ ಅಳಬೇಕಂತ. ನಾವು ಬದುಕ ಹೆಂಗ್ ಬರ್ಬೇಕಪ್ಪ ನಾಳೆ ಸತ್ತಿಂದ ಮಣ್ಣು ಕೂಡ ಅಳಬೇಕಂತ. ಎಂತ ಮನುಷ್ಯನ ಇಂಥ ವ್ಯಕ್ತಿನ ಒಳ ಕರ್ಕೊಂಡಪ್ಪ ಅಂತ ಹೇಳಿ ತಿಳಿದ್ರೆ ಹಂಗ ನಿಮ್ಮ ಮಕ್ಕಳನ್ನ ಬೆಳೆಸ್ರಿ. ಸಂಸ್ಥೆ ಹೇಳಿದ್ರು ಸರ್ ನಮ್ಗ ಇಷ್ಟು ಸುಲಭ ಅಲ್ರದು ನನ್ಗೆ ಗೊತ್ತದ. ಅವ್ರು ಇಷ್ಟು ನಮ್ಮ ಅಧ್ಯಕ್ಷರಲ್ಲ ನನಗೊಂದು ಹೆಮ್ಮೆ ಏನಪ್ಪ ಅಂತ ಹೇಳಿ ಸಾಲಿ ಬಗ್ಗೆ ನನಗೆ ಏನು ಹೆಮ್ಮೆ ಅಂದ್ರೆ ಸರ್ ನಮ್ಮೂರವ್ರಿಗೆ ಅಧ್ಯಕ್ಷ ತಮಶಾ ಸರ್ ನಮ್ಮೂರವ್ರು ನಮ್ಮ ಆತ್ಮೀಯರು ಅವರು ಒಂದು 16 ಸಂಸ್ಥೆ ವಿಚಾರ ಮಾಡಿರೋದು. ಒಬ್ಬ ಹಳ್ಳಿ ವ್ಯಕ್ತಿ, ಒಬ್ಬ ರೈತಾಪಿ ಕುಟುಂಬದ ಬಡ ಕುಟುಂಬದ ವ್ಯಕ್ತಿ ಇವತ್ತು 200 ಜನ ಶಿಕ್ಷಕರಿಗೆ ಕೆಲಸ ಮಾಡ್ತಾನೆ. ಅವರು 200 ಜನ ಶಿಕ್ಷಕರಪ್ಪ ಅಂತ ಹೇಳಿ 200 ಕುಟುಂಬ ಪ್ಲಸ್ 3,000 ಒಂದು 3,000 ಜನ ಒಂದು ಈ ಸಂಸ್ಥೆಯಿಂದ ಬರುತ್ತಾರೆ. ಒಬ್ಬ ಸಣ್ಣ ಸಾಮಾನ್ಯ ಮನೆತನದ ವ್ಯಕ್ತಿ ಬದುಕ್ತದ. ಇವತ್ತು 10 ರಿಂದ 12,000 ಮಕ್ಕಳನ್ನು ಬೆಳೆಸುವಂತ ಸಂಸ್ಥೆ ಆಗೈತಿ. ಇವತ್ತು ಟೋಟಲ್ ಅವ್ರೆಲ್ಲ ಸ್ಕೂಲ್ಗಳು ಕೂಡಿ ಒಂದು 10 ರಿಂದ 12,000 ಅದಾವ ಸರ್. 10-12,000 ಮಕ್ಕಳು ಅದಾವ. 10-12,000 ಮಕ್ಕಳು ಮುಂದಿನ ದೇಶದ ಭಾವಿ ಪ್ರಜೆಗಳು. ಹಾಗಾದ್ರೆ ಮೇಡಮ್ ಅವ್ರು ಹೇಳಿದ್ರು ಯಾರು ಏನಾಗ್ತಾರೆ ಯಾರ ಕೈ ಅಂದ್ರಿ ಒಬ್ಬ ದನ ಕೈ ಹೋಗ್ಸಿದ್ರೆ ಒಂದು ಪ್ರಧಾನಿ ಆಗಿಲ್ಲ. ಒಬ್ಬ ಚಪ್ಪಲಗ ಅಮೆರಿಕದ ಅಧ್ಯಕ್ಷ ಚಪ್ಪಲಗ ಅಬ್ರಹಂ ಲಿಂಕನ್ ಅಧ್ಯಕ್ಷ ಅದಲ್ಲ. ನಮ್ಮ ಮಕ್ಕಳು ಯಾಕೆ ಆಗ್ಬಾರ್ದ್ರಿ? ನಾಳೆ ಯಾರು MLA ಆಗ್ಬೋದು, ಪ್ರಧಾನಿ ಆಗ್ಬೋದು, ರಾಜ್ಯಪಾಲ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, IAS ಆಗ್ಬೋದು, KS ಆಗ್ಬೋದು. ಅದೊಂದು ಬೆಳೆಸುವಂತ ಶಕ್ತಿ ನಿಮ್ಮ ಹತ್ರ ಬರ್ಬೇಕು. ನಾ ಕೇಳ್ಕೊಂಡು ಬಂದೆ ನಿಮ್ಗ ನೀವು ಏನಾದ್ರೂ ಸಂಸಾರದಾಗ ಏನ್ ಹಾಕಿರಿ ಆದ್ರೆ ಒಂದು ಸಿಟ್ಟಿಗೆ ಇರಲಾಗ ನಿಮ್ಮ ಮಕ್ಕಳು ಅಳ್ತಾ ಅಂತೇಳಿ ಅವ್ರ ಕೈಯ ಮೊಬೈಲ್ ಕೊಡ್ಬೇಡ್ರಿ. ನಿಮ್ಮ ಜೀವನ ಹಾಳು ಮಾಡ್ಲಾಕತ್ತಿ ಜೀವನ ತಾಯಿ ತಂದಿ ನಿಮಗೆ ಕಿರಿಕಿರಿ ಮಾಡ್ತಾರೆ ಅಂತೇಳಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ತಿಂಗಳಿಂದ ಜಂಗಲಿಗೆ ಹೋಗಿದ್ದೆ. ಭಾಳ ದಿನದಲ್ಲ 6 ತಿಂಗಳು ಕೂಸೋದು, 6 ರಿಂದ 7 ತಿಂಗಳು ಕೂಸೋದು. ನಮ್ಮವ್ರಿಗೆ ಒಂದು ಹೊರಗಿಂದ ಎಕ್ಸಾಂಪಲ್ ನೋಡಿದ್ದೆ ಆಕೆ ಎಳ್ಳಾಕತ್ತಿದ್ದ. ಅವ್ರವ್ವ ಏನ್ ಮಾಡ್ಲು ಅವಿ
ಫೋನ್ ಹಚ್ಚಿ ಹುಡುಗಿ ಮಗ್ಲಿಗೆ ಕೊಟ್ಲು. ಅದು ಚಪ್ಪಲಿ ಮಾಡಕ ಕೂಸ 6 ತಿಂಗಳ ಕೂಸ ವಿಚಾರ ಮಾಡ್ರಿ. ಆ ಕಿವಿ ಕೇಳಕತ್ತಂದ್ರ ಅದಕ್ಕೆ ಹೇಳ್ತಾರೆ ಏನ್ ಇವ್ ಏನ್ ಕಲಿಸ್ತಿಲ್ಲ. ಈಗ ನೀನು ಅದು ಮೊದ್ಲು ಏನಂತಿರತ್ತ, ಮಾವು ಬಂದವ್ರು ಓದಿ ಆಯಿ ಬಂದು ಲಗ್ನ ಆಗ್ತದೆ, ಗಂಡ ಮಕ್ಳಿಗೆ ಆಯಿ ಬಂದು ಲಗ್ನ ಆಗ್ತದೆ ಅಂತ ಹೇಳುದು. ಈಗ ಕಲ್ಸರ್ ಮುಂದೆ ಓಡಿಸ್ಕೊಂಡು ಹೋಗೋದ್ರೆ ಬಿಡ್ತಾರೆ. ಈ ಮೊಬೈಲ್ ಕೊಡ್ತೀರಿ ಸದ್ ಆಗ ಕೇಳ್ತಾರೆ. ಅದಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದ, ಸಾಯಂಕಾಲ ಎಷ್ಟು ಗಂಟೆ ಸರ್ 6 ಗಂಟೆ ಇದೆ, 6 ಗಂಟೆ 8 ಗಂಟೆ ಮಾತ್ರ ಟಿವಿ ಬಂದ್ ಮಾಡಿ ಮೊಬೈಲ್ ಬಂದ್ ಮಾಡಿ. ನಾ ಇನ್ನೊಂದು ಹೇಳ್ತೀನಿ, ತಾಯಿ ತಂದೆ ಮನ್ಯಾಗ 7ರಿಂದ 10ನೇ ತರಗತಿ ಮತ್ತು PUC ಕಲಿಯೋದಿದ್ರಂದ್ರ ಅವ್ರ ಮೊಬೈಲ್ ಬ್ಯಾನ್ ಮಾಡ್ಬೇಕು. ತಾಯಿ ತಂದೆ ಮೊದಲು ಸಣ್ಣ ಸಣ್ಣ ಫೋನ್ ಕೊಡ್ಬೇಕು ಸರ್ಕಾರದ ಮೊದಲು ಶಿಕ್ಷಕ. ನಾ ಹೇಳೋ ಉದ್ದೇಶ ಇಷ್ಟೇ, ನಿಮ್ಗೆ ತಪ್ಪು ಅನ್ನಿಸ್ಕೋರು ತಾಯಂದ್ರಿಗೆ. ನಾಳೆ ನೀವು ಮಾಡಿದ್ದು ನಿಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾರ, ನಾಳೆ ನಿಮ್ಮ ತಂದೆ ತಂದು ಕೂಡ ಹಾಕ್ತಾರೆ. ಅವ್ರು ದುಡ್ದು ನಿಮ್ಗೆ ಕೂಡ ಹಾಕ್ತಾರೆ. ಸಂಸ್ಥೆಗಳಲ್ಲಿ ಕಲಿಸ್ಲಾಕತ್ತಾರ. ಈ ಮಕ್ಕಳು ಏನ್ರ ಬಂದು ಸರ್ ನಮ್ಗೆ ಪಾಟೀಲ್ ಸರ್ ಕಲಿಸ್ತಾರೆ, ಇದೇ ಶಿಕ್ಷಕರಲ್ಲ ಹೆಡ್ ಮಾಸ್ಟರ್ ನೀವೆಲ್ಲ, ನೀವ್ ಏನ್ ನಾಳೆ ನೌಕರಿ ತಗೋತಾರೆ ನಿಮ್ಮ ಮಕ್ಕಳು. ಈ ಸರ್ ನಮ್ಗೆ ಕಲಿಸಿರತ್ತೆ ಏನು ಪಗಾರ ಅಂತ ಏನ್ ತೊಗೊಂಡು ಕೊಡ್ತಾರಂದ್ರೆ ನಿಮ್ಮ ಮಕ್ಕಳು ಸಂಸ್ಥೆ ಕೊಡ್ತಾರೆ. ಎಲಿಮಿನೇಷನ್ ಸಂಸ್ಥೆಯವರು ನಾವು ಕಲ್ತೇವಿ. ಒಂದಿಷ್ಟು ತೋರಿದ್ರೆ ಏನು ತೊಗೊಂಡು ಕೊಡ್ತಾರೆ ನೋಡು. ಯಾರಿಗೆ ಕೊಡ್ತಾರೆ? ಹೇಳಿ ಜಗ್ಗಿ ಹೇಳಿ. ತಂದೆ ತಾಯಿಗೆ ನಿಮಗೆ ಕೊಡ್ತಾರಂದ್ರೆ ಇವ್ರಿಗಿಂತ ಕರ್ತವ್ಯ ನಿಮ್ಮದು ಜಾಸ್ತಿ ಅಂತ ತಿಳ್ಕೊಬೇಕು. ನೀವು ಸಂಸ್ಥೆಯವ್ರಿಗಿಂತ ಕರ್ತವ್ಯ ಜಾಸ್ತಿ ಆಗ್ಬೇಕು ಅಂದ್ರೆ ನಮ್ಮ ತಾಯಿ ತಂದರಿಗೂ ಪಾಲಕರು ನೀವು ಎಷ್ಟು ಅವ್ರಿಗೆ ಒಳ್ಳೇದು ಮಾಡ್ತೀರೋ ಅವ್ರಿಗೆ ಮುಂದೆ. ಅದಕ್ಕೆ ಹೇಳ್ತಾರ, ಈ ಬೆಳೆಸ್ಬೇಕಂದ್ರೆ ಗಿಡಕ್ಕೆ ನೀವು ಎಷ್ಟು ನೀರು ಹಾಕ್ತೀರಿ ಮುಂದೆ ನೆಳೆ ಬರ್ತದ. ನೀರು ಹಾಕೋದು ಬಿಟ್ಟಿಸಿದ ಹಂಗೆ ಗಿಡ ಹಚ್ಚಿಬಿಟ್ಟೋದು ಇರೋದು ನೆಳೆ ಬರ್ತದೆ, ಒಣಗಿ ಹೋಗ್ತದೆ. ಆ ನೆರಳು ಕೊಡುವಂತ ಶಕ್ತಿ ಆ ಗಿಡ ಒಂದು ಸಸಿ ಬೆಳೆಸುವಂತ ಶಕ್ತಿ ನಿಮ್ಮ ಪಾಲಕರಲ್ಲಿ ಇರ್ತಂತ ಹೇಳ್ತಾ ಇದೊಂದು ಹೆಮ್ಮೆ ವಿಷಯ. ಈ ಸಂಸ್ಥೆ ಇದು ಅವ್ರ ಉದ್ಘಾಟನೆ ನೋಡ್ರಿ, ಏನ್ ಹಾಲು ಹೋಗ್ತಿಲ್ಲ, ಹೊಸ ಕಟ್ಟಡ ಹಾಕಿದ್ರು ಸರ್ ಹೇಳಿದ್ರಾಗ ಹೊಸ ಕಟ್ಟಡ ಅಂತ. ಎಷ್ಟು ವಿಚಾರ ನೋಡ್ರಿ ಅವ್ರದ್ದು, ಎಂತ ಸಾಮಾನ್ಯ ವಿಚಾರ ಅಂದ್ರ ಎಲ್ಲರೂ ಹಾಲು ಒಪ್ಪಿಸ್ತಾರ, ಹೋಮ ಮಾಡಿಸ್ತಾರ, ಹವನ ಮಾಡಿಸ್ತಾರ. ಆದ್ರೆ ಈ ಸಂಸ್ಥೆಯವ್ರು ಹಂಗ್ ಮಾಡಿಲ್ರಿ. ತಾಯಂದಿರ ಪಾದ ಪೂಜೆಯಿಂದ ನಮ್ಮ ಸಂಸ್ಥೆ ಹೆಮ್ಮರವಾಗಿ ತಾಯಂದಿರಿಂದ ಆಶೀರ್ವಾದದಿಂದ ಬೆಳೆದ ಅಧ್ಯಕ್ಷರವರು ಒಂದು ಒಳ್ಳೆ ವಿಚಾರ ಇಟ್ಕೊಂಡ್ರ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗ್ತಾರೆ. ನಾನು ಎರಡು ಮಾತ್ರ ಮುಖ್ಯ ಸರ್ ಅವರಿಗೂ ಶರಣ. ಈಗ ನಿಮ್ಮ ಮಕ್ಕಳು ಇವತ್ತು ಪಾದ ಪೂಜೆ ಸರ್ ನಮ್ಗೆ ತುಂಬಾ ಖುಷಿ ಆಯ್ತ್ರಿ. ಈ ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡೋದಲ್ದೆ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ಬೇಕು ಅನ್ನೋದು ತೋರಿಸ್ಕೊಟ್ರಿ. ಇಲ್ಲಿ ಈ ಶಾಲೆಯಲ್ಲಿ ಇರತಕ್ಕಂತ ಶಿಕ್ಷಕರು ಮತ್ತು ಶಿಕ್ಷಕರ ವೃಂದಕ್ಕೆ ನಾನು ಕೋಟಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮಕ್ಕಳಲ್ಲಿ ತಂದೆ ತಾಯಿಗೆ ಮರ್ಯಾದೆ ಅನ್ನೋದೇ ಗೊತ್ತಿರಂಗಿಲ್ಲ. ಈಗಿನ ಮಕ್ಕಳಿಗೆ ತಂದೆ ತಾಯಿ ಏನ್ ಅನ್ನೋದು ತೋರಿಸ್ಕೊಟ್ರಿ ಒಂದು ಪಾದ ಪೂಜೆ ಮಾಡುವ ಮೂಲಕ. ಫುಲ್ ಖುಷಿ ಆಯ್ತ್ರಿ ಸರ್ ನಮಗೆಲ್ಲ. ಅದೇ ರೀತಿಯಾಗಿ ಶಿಕ್ಷಕರು ಪ್ರತಿಯೊಂದು ಸ್ಟೂಡೆಂಟ್ ಪೇರೆಂಟ್ಸ್ ಕಾಲ್ ಮಾಡ್ಬಿಟ್ಟು ಈಗಿನ ಟ್ರೆಡಿಷನಲ್ ಆಗಿರ್ತಂತ ಇಲ್ಕಲ್ ಸೀರೆನೆ ಉಟ್ಕೊಂಡು ಬರ್ರಿ ನೀವು ಅಂತ ಹೇಳ್ಬಿಟ್ಟು ಒಂದು ಸುಂದರವಾದ ದೃಶ್ಯವನ್ನು ತೋರಿಸ್ಕೊಟ್ರಿ ಇಲ್ಲಿ. ಸರ್ ತುಂಬಾ ಖುಷಿ ಆಯ್ತ್ರಿ ನಮಗೆ ಶಾಲೆಯಲ್ಲಿ ನೋಡ್ತಕ್ಕಂಥದ್ದು. ಪಾದ ಪೂಜೆ ಯಾವ ತರ ಮಾಡಿದ್ರು? ಪಾದ ಪೂಜೆ ಒಂದು ಹಿಪ್ಪರಿಗೆ ದೇವಸ್ಥಾನ ಸ್ವಾಮೀಜಿ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಮಕ್ಕಳ ಕಡೆಯಿಂದ ಕಾಲ್ ತೊಳಿಸಿ ವಿಭೂತಿ ಕುಂಕುಮ ಹಚ್ಬಿಟ್ಟು ಪಾದ ಪೂಜೆ ಮಾಡಿದ್ರು. ಹೂವಿನ ಅಲಂಕಾರ ಮೂಲಕ ನಾವು ಪಾದ ಪೂಜೆ ಮಾಡಿಸಿದ್ರಿ ಸರ್ ಇಲ್ಲಿ. ಸರ್ ಆಶಾರಾಣಿ ಹಿರೇಕುರ್ಬರ್. ನನ್ನ ಹೆಸರು ಶ್ರುತಿ ಬಾಬು ಇಸರ್ಗೊಂಡ್. ನಾನು DKG ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾವೆಲ್ಲರೂ ತಾಯಿಯ ಪಾದ ಪೂಜೆ ಮಾಡಿ ನಮ್ಮ ಶಿಕ್ಷಕರು ಇದನ್ನೆಲ್ಲ ಹೇಳಿಕೊಟ್ಟು ನಮಗೆ ತುಂಬಾ ಉತ್ಸಾಹವನ್ನು ತುಂಬಿದರು. ಇಲ್ಲಿಯ ಶಿಕ್ಷಕರು ನಮಗೆ ಶಿಕ್ಷಣವನ್ನು ಮಾತ್ರವಲ್ಲದೆ ಎಲ್ಲರೊಂದಿಗೆ ಹೇಗೆ ಬೆರೆತುಕೋಬೇಕು ಅಂತ ಎಲ್ಲ ಹೇಳ್ಕೊಟ್ಟಾರಿ. ಈ ಶಾಲೆ ಬಗ್ಗೆ ಹೇಳ್ಬೇಕಾದ್ರ ರಗಡದ್ರಿ. ಈ ಶಾಲೆ ಬಾಳ್ ಚಲೋ ಅದ್ರಿ. ಎಲ್ಲಾ ವಿದ್ಯಾರ್ಥಿಗಳಲ್ಲಿ ತಮ್ಮ ಮಕ್ಕಳಂತೆ ನೋಡ್ಕೊತಾರಿ. ಇಲ್ಲೆಲ್ಲಾ ಶಿಕ್ಷಕಿಯರು ತಂದೆ ತಾಯಿ ತರ ನೋಡ್ಕೊಂಡಾರಿ ನಮಗ್ರಿ. ಮತ್ರಿ ಈ ಶಾಲೆ ಒಳಗ ನಮಗ್ ಏನೋ ಒಂದ್ ಒಗ್ಗಟ್ಟಿನೊಳಗ್ ಬಲ ಅದನಂಗ ತಿಳಿಸ್ಕೊಟ್ಟಾರಿ. ಎಲ್ಲಾರು ಒಳ್ಳೆ ಹೇಳ್ಕೊಟ್ಟಾರಿ. ಟೀಚರ್ಗಳು ಎಲ್ಲಾರು ಒಳ್ಳೆ ತರ ಪಾಠ ಮಾಡ್ತಾರ. ನಮಗ್ ತಿಳಿಲೇ ಇಲ್ಲ ಅಂದ್ರೂನು ಹೊಳ್ಳ ವಾಪಸ್ ಕೇಳಿದ್ರು ಹೇಳ್ತಾರಿ. ಮತ್ತ ನಾವ್ ಹಿಂಗ ಏನಾರ ತಪ್ಪು ಮಾಡಿದ್ರ ಅದು ಎಕ್ಸಾಮ್ ಒಳಗ ಅವ್ ಹೇಳ್ತಾರಿ. ಎಕ್ಸಾಮ್ ಹಿಂಗ್ ಬರೀರಿ ಹಂಗ್ ಬರೀರಿ, ಎಕ್ಸಾಮ್ ಒಳಗ ಅಷ್ಟ ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬೇಕು ಅಂತೆಲ್ಲ ಒಳ್ಳೆ ತರ ಹೇಳ್ಕೊಡ್ತಾರಿ.
ಮತ್ ನಮ್ ಕಾವ್ಯ ಟೀಚರು ನಮ್ಮ ಅಶ್ವಿನಿ ಟೀಚರು ಅವರು ಚಲೋ ಹೇಳ್ಕೊಡ್ತಾರ. ಪ್ರೈಮರಿ ಟೀಚರ್ ಆದ್ರೂ ನಮಗ ಹೈಸ್ಕೂಲ್ ಟೀಚರ್ ತರ ಎಲ್ಲ ಹೇಳ್ಕೊಡ್ತಾರಿ. ಅವರೇ ಅಂತಲ್ರಿ ಪ್ರತಿಯೊಬ್ರು ನಮ್ BG ಪಾಟೀಲ್ ಸರ್ ಮತ್ ನಮ್ಮ ಅಗ್ಸರ್ ಸರ್ ನಮ್ ನಾಯಕ್ ಸರ್ ಎಲ್ಲಾರು ಒಳ್ಳೆ ತರ ಹೇಳ್ಕೊಡ್ತಾರಿ. ನಮ್ ಶಿವಾನಂದ್ ಸರ್ ಬರ್ತಾರಿ ಬಂದ್ ಕೇಶಿಂದ್ರ ಅವ್ರು ಹೇಳ್ತಾರಿ ಹಂಗೋದ್ ಇಸ್ರಗೊಂಡ ಹಿಂಗೋದು ಮತ್ ಹಂಗೋದ್ ಕುಚ್ಚಲೂರ ಹಿಂಗೋದತ್ತ ಎಲ್ಲಾರ್ಗು ಹೇಳ್ತಾರಿ. ಹಂಗ್ ಪರ್ಸೆಂಟೇಜ್ ಮಾಡ್ಬೇಕು ಹಿಂಗ್ ಪರ್ಸೆಂಟೇಜ್ ಮಾಡ್ಬೇಕು ನಮ್ ಸಾಲಿ ಬಗ್ಗೆ ಒಳ್ಳೇದ್ ಹೆಸರು ಬರ್ಬೇಕು ನಮ್ ಸಾಲಿನೇ ಎತ್ತರ ನಿಮ್ ಊರಿಂದಾನು ನಿಮ್ಮಿಂದ ನಿಮ್ ಊರ್ ಬೆಳಿಬೇಕು ಹಿಂಗೆಲ್ಲ ಹೇಳ್ಕೊಡ್ತಾರಿ. ನನ್ನ ಹೆಸರು ಶ್ರುತಿ ಬಾಬು ಇಸ್ರಗೊಂಡ್. ದೇವರ ಹೆಸರಿನಲ್ಲಿ ಉಪವಾಸ ಮಾಡುವುದು ಸಾಧನೆ ಅಲ್ಲ. ತಂದೆ ತಾಯಿಯ ಹೆಸರಿನಲ್ಲಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಗೌರವ ಕೊಡುವುದು ಅದು ಸಾಧನೆ. ತಾಯಿ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕು ಅಂತ ಹೇಳ್ಕಿಸಿಂದ ಈ ದಿನ ನಮ್ ಶಾಲೆ ಕಲಿಸ್ಕೊಟ್ಟದ. ಹೆಂಗಂದ್ರ ಎಲ್ಲಾ ಪೇರೆಂಟ್ಸ್ಗಳು ಎಲ್ಲಾ ತಾಯಿಗಳಿಗೆ ಅವ್ರ ಮಕ್ಕಳು ಪಾದ ಪೂಜೆ ಮಾಡುವುದು ಆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಿಂದ ನಮ್ಮ ಶಾಲೆ ಯಾವ ಸ್ಕೂಲ್ ಒಳಗೂ ಮಾಡಿಲ್ಲ ಇಂಥದ್ದು. ಇದು ನಾವು ಏನಿದು ಅಂತ ಹೇಳಿ ಅನ್ಕೊಂಡಿದ್ದೇವಿ. ಆದ್ರೆ ಈ ಕಾರ್ಯಕ್ರಮ ಮಾಡಿದ್ ಗೊತ್ತಾಯ್ತು ಇದು ತಾಯಿ ಬಗ್ಗೆ ಅದ. ಇದು ತಾಯಿ ನಾವು ಉನ್ನತ ಸ್ಥಾನದಲ್ಲಿ ಇರ್ತೇವಿ. ಹಂಗಾಗಿ ಈ ಕಾರ್ಯಕ್ರಮ ನಮ್ ಶಾಲೆ ಒಳಗ್ ಮಾಡ್ಯದ. ನನ್ನ ಹೆಸರು ಶ್ವೇತಾ ರೀ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಈ ವಚನ ಹೇಳ್ಕೊತ ನಾವು ಗುರುಗಳ ಬಗ್ಗೆ ನಮ್ಮ ಶಾಲೆ ನಮ್ಮ ತಂದೆ ತಾಯಿ ಬಗ್ಗೆ ಹೇಳ್ಬೇಕಂತೇಳಿ ಮಾಡೀನಿ. ನಾನು DKG ಪ್ರೌಢಶಾಲೆ ಕುಮಟಿ ಒಳಗ 10ನೇ ತರಗತಿ ಒಳಗೆ ಕಲೆ ಹತ್ತೀನಿ. ನಮ್ಮ ಶಿಕ್ಷಕರು ಬರೀ ನಮ್ಮ ತಂದೆ ಶಿಕ್ಷಣ ಕೊಡದಲ್ಲದೆ ನಾವು ತಂದೆ ತಾಯಿ ಕೂಡ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಾರ. ಇವತ್ತು ಮಾತೃ ವಂದನಾ ಪೂಜೆ ಮಾಡಿಸಿ ತಾಯಿಯವ್ರು ಹೆಂಗ್ ಗೌರವ ಕೊಡ್ಬೇಕು ನಮಗಿದು ಗೊತ್ತೇ ಇದ್ದಿದ್ದಿಲ್ಲ. ನಾವ್ ಹಿಂಗ್ ಪೂಜೆ ಮಾಡ್ಬೇಕಂತ ಎಲ್ಲ ನಮಗ ಅವ್ರು ಹೇಳ್ಕೊಟ್ಟಾರ ಇವತ್ತ. ಆಯ್ತು ಮತ್ತೆ ನಮ್ಮ ಶಾಲೆ ಬಗ್ಗೆ ಬಹಳ ಹೆಮ್ಮೆ ಅದ. ನಮ್ಮ ತಂದೆ ತಾಯಿನೂ ನಾವ್ ಹಿಂಗ್ ಪೂಜೆ ಮಾಡಿದ ಅವ್ರಿಗೆ ಖುಷಿ ಆಯ್ತು. ನಮ್ಮ ತಾಯಿಗೆ ನಾವ್ ಹಿಂಗ ಅವ್ರ ಕಾಲ್ ಪೂಜೆ ಮಾಡಿ ನೋಡಿ ಅವ್ರ ಕಣ್ಣ ನೀರ್ ಬಂದು ಆಯ್ತು. ಮತ್ತೇನ್ ಹೇಳ್ರಿ. ನನ್ನ ಹೆಸರು ಬೇಬಿ ಹತ್ರಕ್ಕೆ ಆಯ್ತು. ನಮ್ಮ ಶಾಲೆಯಲ್ಲಿ ಇಂದು ನಾವು ಶಿಕ್ಷಣವನ್ನು ಕೊಡುವುದರ ಮೂಲಕ ಮತ್ತು ಶಿಕ್ಷಣವನ್ನು ಕೊಡುವುದಲ್ಲದೆ ಹೊರಗಿನ ತಾಯಿಯಂದಿರಿಗೆ ಯಾವ ತರ ನಾವು ನಡೆದುಕೊಳ್ಳಬೇಕು ಎಂಬ ಸಂಸ್ಕೃತಿಯನ್ನು ನಮ್ಮ ಶಾಲೆಯಲ್ಲಿ ಇಂದು ಆಚರಿಸಿದ್ದೇವೆ. ಮತ್ತು ಪ್ರತಿಯೊಂದು ಮಕ್ಕಳಿಗೂ ತಮ್ಮ ತಾಯಿಯರಿಗೆ ಹೇಗೆ ಗೌರವ ಕೊಡಬೇಕು ಎಂಬುದು ಗೊತ್ತಿರುವುದಿಲ್ಲ. ಅದಕ್ಕಾಗಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತು ಅಲ್ಲದೆ ಮಾತೃವಂದನಾ ಕಾರ್ಯಕ್ರಮ ಎಂದು ಆರಂಭಿಸಿದ್ದೇವೆ. ಇವತ್ತಿನ ದಿನದ ಅಲ್ಲದೆ ಎಂದೆಂದಿಗೂ ಇದೇ ರೀತಿ ಪದ್ಧತಿಯನ್ನು ರೂಢಿಯಲ್ಲಿ ಇಟ್ಟುಕೊಂಡು ಹೋಗಬೇಕೆಂಬುದೇ ನಮ್ಮ ಆಸೆಯಾಗಿತ್ತು. ಅದಕ್ಕಾಗಿಯೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾವ್ಯ ಬಸವರಾಜ್ ಪಡಗನೂರು.